ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವಂತಹ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ ನೇರ ಉತ್ತರ. ಇದು ಸ್ಟ್ರೈಟ್ ಇಟ್. ನಾನು ಚಿದಾನಂದ್ ಪಟೇಲ್. ಇವತ್ತಿನ ನಮ್ಮ ಸ್ಟ್ರೈಟ್ ಇಟ್ ಅತಿಥಿ ಇಂಧನ ಸಚಿವರು, ಹಿರಿಯ ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯಾಕೋ ಇಂಧನ ಇಲಾಖೆಗೂ ನಿಮ್ಗೂ ಗ್ರಾಹಕತೆ ಸರಿ ಇಲ್ಲ ಅನ್ಸುತ್ತೆ? ಇಲ್ಲ, ಇದು ಬಹಳ ಕಷ್ಟಕರವಾದಂಥ ಇಲಾಖೆ. ಈ ಇಲಾಖೆಯಲ್ಲಿ ಏನಾಗಿದೆ ಅಂತಂದ್ರೆ ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಪ್ರಕೃತಿ ಮೇಲೆ, ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಮೇಲೆ, ಜೊತೆಗೆ ರಾಜ್ಯದ ಜನ ಸಹಕಾರ ಕೊಡಬೇಕು. ಇದಕ್ಕೆ ಸರ್ಕಾರ ನಾವೇನೇ ಧೋರಣೆ ಮಾಡಿದ್ರು ಕೂಡ ಹೊಸದಾಗಿ ನಮಗೆ ಬೇಡಿಕೆ ಏನಿರ್ತದೆ ಆ ಬೇಡಿಕೆಗೆ ತಕ್ಕಂತೆ ಉತ್ಪಾದನೆ ಮಾಡಲಿಕ್ಕೆ ಜನ ನಮಗೆ ಸಹಕಾರ ಕೊಡಬೇಕು. ವಿಶೇಷವಾಗಿ ಮಲೆನಾಡು, ಇದು ಕರಾವಳಿ ಪ್ರದೇಶದಲ್ಲಿ ನಮಗೆ ಜನ ಸಹಕಾರ ಕೊಟ್ಟರೆ ಆಗ ಈ ಒಂದು ಥರ್ಮಲ್ ಪ್ಲಾಂಟ್ಸ್ನೆಲ್ಲ ಹಾಕ್ಬೋದು. ಸ್ವಲ್ಪ ಕೋಲು ಬೆಲೆ ಕಡಿಮೆ ಆಗ್ತದೆ. ಈಗ ನೋಡಿ, ಇಂಟರ್ನ್ಯಾಷನಲ್ ಕೋಲು 3,000 ಚಿಲ್ಲರೆ ಆದರೆ ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಟ್ರಾನ್ಸ್ಪೋರ್ಟೇಷನ್ ಮತ್ತೊಂದೆಲ್ಲ ಸೇರಿ ಬೇರೆ ಕಡೆಯಿಂದ ಒಂದು 3-4 ಸಾವಿರ ಆಗ್ತದೆ, 2,000 ಅಷ್ಟು ಆಗ್ತದೆ. ಈಗ ಡಿ.ಕೆ. ಶಿವಕುಮಾರ್ ಅಂತ ಹೇಳಿದ್ರೆ ಒಂಥರ ಏನಂತ ಕಾಂಟ್ರವರ್ಸಿ. ನೀವು ಮಾಡಿದ್ರು ಜನ ಮಾಡ್ತಾರೆ, ಇಲ್ಲ ನಿಮ್ಮ ಅಪೋಸಿಷನ್ ಅವ್ರು ಮಾಡ್ತಾರೆ, ನಿಮ್ಮ ಪಾರ್ಟಿಯವರು ಮಾಡಿಸ್ಬಿಡ್ತಾರೆ. ಯಾಕೆ ಇಂಥ ಕಾಂಟ್ರವರ್ಸಿ ಖಾತೆನೆ ನೀವು ಯಾಕೆ ಚೂಸ್ ಮಾಡ್ಕೊಂಡ್ರಿ? ಕಾಂಟ್ರವರ್ಸಿ ಶ್ರಮ ಪಡಬೇಕಾಗ್ತದೆ. ಹಂಗಂತ ನಾವು ಎದುರುಕೊಂಡು ಕಾಂಟ್ರವರ್ಸಿ ಆಗ್ತದೆ ಅಂತೇಳಿ ನಾವು ಸಮಸ್ಯೆನ ಬಗೆಹರಿಸಲೇಬೇಕಾಗ್ತದೆ. ಹಂಗಂತ ನಾನು ಕಷ್ಟವಾದ ಖಾತೆ, ಕಾಂಟ್ರವರ್ಸಿ ಖಾತೆ ಅಂತೇಳಿ ಎದುರ್ಕೊಂಡು ಹೋಗುವಂತ ಪ್ರಶ್ನೆ ಅಲ್ಲ. ಇಲ್ಲಿ ನಾವು ಕರೆಕ್ಟ್ ಆಗಿರ್ಬೇಕಾದ್ರೆ ಎಷ್ಟೇ ಶ್ರಮ ಇರಲಿ, ಯಾರೊಬ್ರು ಜವಾಬ್ದಾರಿ ತೆಗೆದುಕೊಂಡು ಮಾಡಲೇಬೇಕಲ್ಲ. ಸಾಮಾನ್ಯವಾಗಿ ಪವರ್ ಮಿನಿಸ್ಟರ್ನ, ಎನರ್ಜಿ ಮಿನಿಸ್ಟರ್ನ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳೇ ಅದನ್ನ ಇಟ್ಕೊಂಡು ಬಂದಿರ್ತಾರೆ. ಇಲ್ಲಿಂದ ಕೂಡ ಬಂದಿದೆ. ಎಲ್ಲ ಮುಖ್ಯಮಂತ್ರಿಗಳಿಗೆ ಯಾಕೆಂದ್ರೆ ಫೈನಾನ್ಸ್ ಇಲ್ಲಿ ಬಹಳ ಇನ್ವಾಲ್ವ್ಮೆಂಟ್ ಇರ್ತದೆ. ಪವರ್ ಕಾರ್ಪೊರೇಷನ್ ಚೇರ್ಮನ್ ಮುಖ್ಯಮಂತ್ರಿಗಳೇ ಇರ್ತಾರೆ. ಸೊ ಅದರಿಂದ ಇದು ಸ್ವಲ್ಪ ಜವಾಬ್ದಾರಿ ಹೆಚ್ಚಿದೆ. ನಿಮ್ಮೇಲೆ ಈಗ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸ್ತಿದ್ದಾರೆ. ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಭ್ರಷ್ಟಾಚಾರದ ಆರೋಪ ನನ್ನ ರಾಜಕೀಯದ ವೈರಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವ್ದಾದ್ರು ಒಂದು ಸಣ್ಣ ಇನ್ಸಿಡೆಂಟ್ ವಿತ್ ದಾಖಲೆ ಸಮೇತ ಸುಮ್ನೆ ಆರೋಪ, ಅವನು ಹೊಡಿತಾನೆ, ಇವನು ಹೊಡಿತಾನೆ, ಅಷ್ಟು ಕಲೆಕ್ಷನ್ ಮಾಡ್ತಾನೆ, ಇಷ್ಟು ಕಲೆಕ್ಷನ್ ಮಾಡ್ತಾನೆ ಅಂತ ಹೇಳ್ಬೋದಷ್ಟೇ. ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನೀವು ಯಾವ್ದಾದ್ರು ಒಂದು ಕೊಡಿ, ಒಂದು ಪ್ರೂವ್ ಮಾಡಿ. ಇವತ್ತೇ ನಾನು ನನ್ನ ಎಂಟೈರ್ ಪೊಲಿಟಿಕಲ್ ಇದನ್ನೇ ಶರಣಾಗ್ಬಿಡಿ. ಸೌರಶಕ್ತಿ ಇದರಲ್ಲೂ ಕೂಡ ನಿಮ್ಮ ಮೇಲೆ ಆರೋಪ ಬಂತು. ಆನ್ಲೈನ್ ವಿಚಾರದಲ್ಲಿ 5 ನಿಮಿಷಕ್ಕೆ ಆನ್ಲೈನ್ ಎಲ್ಲ ಮುಗಿದೋಯ್ತು, ಇದ್ರಲ್ಲಿ ಏನೋ ಲಾಭ ಇದೆ ಅಂತ ಹೇಳಿದ್ರು. ನೋಡಿ ಪಟೇಲ್ರೆ, ನಾನು ಮಾಡಿದ್ದು ಕಾನ್ಸೆಪ್ಟ್ ಈ ಸೌರಶಕ್ತಿ ಇದೆಯಲ್ಲ, ಇಡೀ ನಮ್ಮ ರಾಷ್ಟ್ರ ಒಪ್ಪಿದೆ. ನಾನೇನು ರೈತರಿಗೆ 3 ಮೆಗಾವ್ಯಾಟ್ ಕೊಡಬೇಕು ಅಂತ ತಂದಿದ್ದೀನಿ. ನನ್ನ ಉದ್ದೇಶ ಈ ರೈತನಿಗೆ ತನ್ನ ಭೂಮಿಯ ಬೆಲೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ. ಅವನ ರೈತನಿಗೆ ತನ್ನ ಭೂಮಿಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ಬೋದು. ಅವನ್ ಯಾರೋ 50,000, ಲಕ್ಷ, 2 ಲಕ್ಷ, 3 ಲಕ್ಷಕ್ಕೆ ಮಾರ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ರೈತನನ್ನೇ ನಾನು ಇಂಡಿಪೆಂಡೆಂಟ್ ಪವರ್ ಪ್ರೊಡ್ಯೂಸರ್ ಆಗಬೇಕು, ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋಷ್ಟು ಶಕ್ತಿ ಅವನಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಸೌರಶಕ್ತಿ ಯೋಜನೆ ನಾನು ತೆಗೆದುಕೊಂಡು ಬಂದೆ. ನಾನು ತಂದಿದ್ದು ಬರೀ 300 ಮೆಗಾವ್ಯಾಟ್. 300 ಮೆಗಾವ್ಯಾಟ್ಗೆ ನಾನು ಎಲ್ಲೋ 300 ಮೆಗಾವ್ಯಾಟ್ಗೆ ಒಂದು 1:5 ಹಾಕ್ಬೋದು, 6 ಹಾಕ್ಬೋದು ಅಂತ ನನ್ನ ಲೆಕ್ಕಾಚಾರ ಇತ್ತು. ನಾನು ಮಾಡಿದಂಥ ಪಬ್ಲಿಸಿಟಿ, ನಾನು ಮಾಡಿದಂಥ ವಿಚಾರ, ನಾನು ಕೊಟ್ಟಂಥ ಕಾನ್ಸೆಪ್ಟ್, ಇದನ್ನೆಲ್ಲ ನೋಡಿ, ಪ್ರಚಾರ ನೋಡಿ, ಇದನ್ನ ನಾವು ಬಹಳ ಪಾರದರ್ಶಕವಾಗಿ ಸೆಂಟ್ರಲ್ ಗವರ್ಮೆಂಟ್ ನ್ಯಾಷನಲ್ ಇನ್ಫಾರ್ಮೇಶನ್ ಸೆಂಟರ್ ಅವ್ರ ಕೈಲಿ ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ಅಂತ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್, ನಾವೆಲ್ಲ ಅಪ್ಲಿಕೇಶನ್ ನಮ್ಮ ಆಫೀಸಲ್ಲಿ ಇಸ್ಕೊಂಡು ಒಳಗಡೆ ಮಾಡಿಕೊಬಿಟ್ಟು ನೆನ್ನೆ ಕೊಟ್ಟವೆಲ್ಲ ಇವತ್ತು ಇಟ್ಕೊಂಡು 3 ದಿನ ಕೊಟ್ಟವ್ ಆಮೇಲೆ ಕೊಟ್ಟು ಆ ತರ ಮಾಡಲ್ಲ. ಎಲ್ಲ ಆನ್ಲೈನ್. ಈಗ ನರೇಗಾ ಅವನು ಕೂಲಿಗೂ ಆನ್ಲೈನ್ ಅಲ್ಲಿ ಮಾಡಬೇಕು, ಮನೆಯವನು ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡಬೇಕು. ಪ್ರತಿಯೊಂದು ಗ್ಯಾಸು ಇಲ್ಲ ಅಂತಂದ್ರೆ ಅವನು ಸೀಮೆಣ್ಣೆ, ಇದು ಸಾಧ್ಯನೇ? ಯಾಕಂತ ಹೇಳಿದ್ರೆ ಹೇಳ್ತೀನಿ ಕೇಳಿ. ಸೊ ಮಾಡ್ಬೇಕು ಅಂತೇಳಿ ನಾನು ಇದನ್ನ ಮಾಡಿದೆ. ಸೊ ಅರ್ಜಿ ತೆಗೆದುಕೊಂಡಂತ ಸಂದರ್ಭದಲ್ಲಿ ಜನ ಎಷ್ಟು ಮುಂದಕ್ಕೆ ಬಂದ್ರು ಅಂತಂದ್ರೆ, ನೀವು 22 ನಿಮಿಷ 3 ನಿಮಿಷ ಅಂತ ಹೇಳಿದ್ರಲ್ಲ, ನಿಜ 2 ನಿಮಿಷ 3 ನಿಮಿಷ 5 ನಿಮಿಷಕ್ಕೆಲ್ಲ ಕ್ಲೋಸ್ ಆಗಿರ್ಬೋದು. ಆದ್ರೆ ಒಟ್ಟು ಲಾಗಿನ್ ಆಗಿದ್ದು ದಾಖಲೆ ಇದೆ. 11,700 ಜನ ಅರ್ಜಿ ಹಾಕಿದ್ದಾರೆ. 11,700 ಜನ ಬರೀ 2 ಮೆಗಾವ್ಯಾಟ್ಗೆ ಅಂತ ಅರ್ಜಿ ಹಾಕೊಂಡ್ರೆ, ಆವರೇಜ್ ಕೆಲವರು 1 ಹಾಕಿದ್ದಾರೆ, ಕೆಲವರು 3 ಹಾಕಿದ್ದಾರೆ, ಕೆಲವರು 2 ಹಾಕಿರ್ಬೋದು. ಲೆಕ್ಕ ಹಾಕೊಂಡು ಹೆಚ್ಚು ಕಮ್ಮಿ 1 ಲಕ್ಷ ಎಕರೆ ಜನರು ಮುಂದಕ್ಕೆ ಬಂದಿದ್ದಾರೆ. ಓಕೆ, ಇದೇನದು ಮೀಟರ್ ಖರೀದಿ ಅವ್ಯವಹಾರ? LNG ಕಂಪನಿಗೆ ಟೆಂಡರ್ ಅಲ್ಲ, ಹಿಂಗೆ ಇಡೀ ರಾಷ್ಟ್ರದಲ್ಲಿ ಇವತ್ತು ಇದು ಒಳ್ಳೆ ಕಾನ್ಸೆಪ್ಟ್ ಅಂತ ನನ್ನ ಇದನ್ನ ಇಡೀ ರಾಷ್ಟ್ರ ಎಲ್ಲಾ ಕಡೆನೂ ಇದನ್ನ ಮಾಡ್ತಾ ಇದ್ದಾರೆ.
ಸೊ ಈಗ ನಾನೇನಾದ್ರು ಇದ್ರಲ್ಲಿ ಅವ್ಯವಹಾರ ಮಾಡಿದ್ದೀನಿ, ಮತ್ತೊಂದು ಮಾಡಿದ್ದೀನಿ, ಎಸ್, ಅಪೋಸಿಷನ್ ಪಾರ್ಟಿಗೆ ಅವ್ರು ವೆಲ್ಕಮ್ ಇದೆ, ಚರ್ಚೆ ಮಾಡ್ಲಿ, ಮಾತಾಡ್ಲಿ, ಇನ್ವೆಸ್ಟಿಗೇಷನ್ ಮಾಡಿಸ್ಲಿ, ಏನ್ ಬೇಕಾದ್ರೂ ಮಾಡ್ಲಿ, ನನಗೆ ಬೇಡ ಅಂತ ಹೇಳೋದಿಲ್ಲ. ನನ್ನ ಏನು ಒಂದು ಇದು ಧೋರಣೆ ಇತ್ತು ಅದು ಜನರಿಗೆ ಮುಟ್ಟಿದೆ. ಇವತ್ತೆಲ್ಲ ನಾವು ಅದನ್ನ ಅಲಾಟ್ಮೆಂಟ್ ಮಾಡ್ತಾ ಇದೀವಿ. ಅವ್ರ ರೈತ ಯಾರು ಬೇಕಾದ್ರೂ ಅವನು ಜೊತೆ ಸೇರ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು. ರೈತರಿಗೆ ನಾವು PPA ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಈ ಮೀಟರ್ ಖರೀದಿಲಿ ಅವ್ಯವಹಾರ ನಡೆದಿದೆಯಾ? ಯಾಕಂತ ಹೇಳಿದ್ರೆ ಈಶ್ವರಪ್ಪನವರು ಗಂಭೀರವಾಗಿ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ನೋಡಿ, ಈಶ್ವರಪ್ಪನವರು ಪಾಪ ಅವರು ರೆಕಾರ್ಡ್ಸ್ ಹೋಗಿಲ್ಲ. ಅವರೇ ಇದನ್ನ ಈಗೇನು ನಡ್ಕೊಂಡು ಬಂದಿದೆ. ಈಗ ಮೊನ್ನೆ LNTಗೆ ಯಾವುದೋ ಒಂದು 2 ಕಂಪನಿಗೆ ಬೆಂಗಳೂರಿನ ಕಾರ್ಪೊರೇಷನ್ ನಲ್ಲಿ, ಅವೆಲ್ಲ ಇಂಡಿಪೆಂಡೆಂಟ್ ಕಂಪನಿಗಳು ಬಿಡಿ, ಅದನ್ನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅದೇನೋ ಸ್ವಲ್ಪ ಟೆಂಡರ್ ಕರೆಯೋದಕ್ಕೆ ಸ್ವಲ್ಪ ಲೇಟ್ ಆಯ್ತು, ಸ್ಪೆಸಿಫಿಕೇಶನ್ ಪ್ರಾಬ್ಲಮ್ ಆಯ್ತು, ಟೆಸ್ಟಿಂಗ್ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಈ ಮೀಟರ್ ಅಲ್ಲಿ ನಮ್ಮಲ್ಲಿ ಒಂದು ಎಲ್ಲಾ ಕಡೆನೂ ಇದನ್ನ ಔಟ್ಲೆಟ್ಗಳು ಇಟ್ಟಿರ್ತಾರೆ. ಆ ದೃಷ್ಟಿಯಿಂದ ಒಂದು ಖರೀದಿ ಮಾಡಿದ್ದಾರೆ. 1000 ರೂಪಾಯಿ ಇತ್ತು, 900 ರೂಪಾಯಿ ಕಡಿಮೆ ಗುಲ್ಬರ್ಗಲ್ಲಿ 900 ರೂಪಾಯಿಗೆ ಫಿಕ್ಸ್ ಆಯ್ತು. ಸೊ ಅದೇ ರೇಟ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಮಾಡಿದವ್ರು ನಾನಲ್ಲ, ಅವ್ರ ಪಾಪ ಈಶ್ವರಪ್ಪನವ್ರಿಗೆ ಗೊತ್ತಿಲ್ಲ. ಅವರೇ ಮಂತ್ರಿ ಆಗಿದ್ದಾಗ ಇದರಲ್ಲಿ ಬೆಸ್ಕಾಮಲ್ಲಿ ಇದೆ, ಮೆಸ್ಕಾಮಲ್ಲಿ ತೆಗೆದುಕೊಂಡು ಇಲ್ಲಿ ಬೆಂಗಳೂರಲ್ಲಿ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಹಾಗಾದ್ರೆ ನೀವು ಹೇಳೋ ಪ್ರಕಾರ ಈಶ್ವರಪ್ಪನವ್ರಿಗೂ ಪಾಲಿದೆ ಅಂತನಾ? ಅಲ್ಲಲ್ಲ, ಈಶ್ವರಪ್ಪನವರು ಇದನ್ನ ಮಾಡಿದ್ರೆ ಅವ್ರಿಗೆ ಇರ್ಬೋದು ಪಾಲಂತ ಕಾಣ್ತದೆ. ಅವ್ರು ಹೇಳ್ತಾ ಇದಾರೆ ನನಗ್ ಪಾಲಂತ, ಅಂದ್ರೆ ನನ್ ಪಾಲಿದೆ ಅವ್ರಿಗೂ ಪಾಲಿದೆ ಅಂತ ಆಯ್ತಲ್ಲ. ಸರಿ, ಯಾಕೆ ಈಶ್ವರಪ್ಪನವ್ರು ನಿಮಗೆ ಬೆನ್ ಬಿದ್ದಿದ್ದಾರೆ? ಅವರು ನೋಡಿ, ಅವರು ಎನರ್ಜಿ ಮಿನಿಸ್ಟರ್ ಆಗಿದ್ದವರು. ಅವ್ರಿಗೆ ಈಗ ಯಾರ ಮೇಲೆ ಸ್ವಲ್ಪ, ಈಗ ಮುಖ್ಯಮಂತ್ರಿ ಮೇಲೆ ಯಾಕೆ ಬೆನ್ ಬಿದ್ದಿದ್ದಾರೆ? ಸೊ ಮುಖ್ಯಮಂತ್ರಿ ಸ್ಟ್ರಾಂಗ್ ಅನ್ನೋ ದೃಷ್ಟಿಯಿಂದ ಈಗ ನೀವು 5000 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಕ್ಕಂತ ಹೊರಟಿದ್ದೀರಾ. ಯಾವ್ದೋ ಅಮೆರಿಕನ್ ಕಂಪನಿ ಜೊತೆ ಒಪ್ಪಂದ ಕೂಡ ಮಾಡ್ಕೊಂಡಿದ್ದೀರಾ. 1 ಮೆಗಾವ್ಯಾಟ್ ಉತ್ಪಾದನೆ ಮಾಡ್ಲಿಕ್ಕೆ 5 ಎಕರೆ ಜಮೀನ್ ಬೇಕು. ಸಾಧ್ಯನಾ? 25,000ಕ್ಕೂ ಹೆಚ್ಚು ಎಕರೆ ಜಮೀನ್ ಬೇಕು. ನೋಡಿ, ಇಲ್ಲಿ ಮೊದಲೇ ರೈತರು ಕೃಷಿಯಿಂದ ವಿಮುಖರಾಗಿದ್ದಾರೆ. ಇದು ಸಾಧ್ಯನಾ? ಈ ನಾವು ತಂದಿರೋ ಯೋಜನೆ ಏನಂತಂದ್ರೆ, ಈಗಾಗಲೇ ನೋಡಿ, ಹಿಂದೆ ನಾನು ಬರಕ್ಕಿಂತ ಮುಂಚಿತವಾಗಿ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಯಾರಿಗೊಬ್ಬರಿಗೆ 1,000 ಎಕರೆ ಕೊಟ್ಟಿದ್ದಾರೆ. 1,000 ಎಕರೆ ಕೊಟ್ಟಿದ್ದಾರೆ. ಇವತ್ತವರೆಗೂ 1 ಮೆಗಾವ್ಯಾಟ್ ಗೊತ್ತಿಲ್ಲ. 10 ವರ್ಷದಿಂದ 7-8 ವರ್ಷದಿಂದ ಈಚೆಗೆ 20,000 ಮೆಗಾವ್ಯಾಟ್ಗೆ ವಿಂಡ್ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ. ಬರೀ 2,000 ಮೆಗಾವ್ಯಾಟ್ ಮಾತ್ರ ಆಗಿದೆ. ಆದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ಸರ್ಕಾರದಲ್ಲಿ ನಮ್ಮ ಏನು ಒಂದು ಪಾಲಿಸಿ ನಾವು ಇಟ್ಟಿದ್ದೇವೆ ಅಂತಂದ್ರೆ, ಬನ್ನಿ ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ಲಿ ಉತ್ಪಾದನೆ ಮಾಡಿ ಅಂತೇಳಿ. ಅವ್ರಿಗೆ ಯಾರಿಗೂ ನಾವೇನು ಫ್ರೀ ಏನು ಕೊಡ್ತಾ ಇಲ್ಲ. ಆಮೇಲೆ ಈಗಿರೋಂಥ ಅನೇಕ ವರದಿಗಳಲ್ಲಿ ಈ ಫಾರೆಸ್ಟ್ ಅಲ್ಲಿ ನಮಗೆ ಈ ಒಂದು ಹೈಡಲ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ. ಈ ದೃಷ್ಟಿಯಿಂದ ಇದಕ್ಕೆ ನಾವು ಸೌರಶಕ್ತಿಗೆ ಹೆಚ್ಚಿಗೆ ಉತ್ಪಾದನೆ ಕೊಡಬೇಕು, ರಿನ್ಯೂವಲ್ ಎನರ್ಜಿಗೆ, ಗ್ರೀನ್ ಎನರ್ಜಿ ಕೊಡಬೇಕು ಅಂತ ಹೇಳಿ ನಾವು ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾಕೆ ಮತ್ತೆ ಅವರು ಇದೊಂದು ಸ್ಕ್ಯಾಮ್ ತರ ಹೋಲಿಸ್ತಿದ್ದಾರೆ? 100 ಕೋಟಿ ಕಿಕ್ ಬ್ಯಾಕ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನಾನು ಹೇಳ್ತಾ ಇದ್ದೀನಿ ಕೇಳಿ. ಹಂಗಾರೆ ಇಷ್ಟು ಈಗ ಅವರೆಲ್ಲ ಬೇಕಾದಷ್ಟು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ಸಿಗ್ನೇಚರ್ ಹಾಕಿದ್ರಪ್ಪ, ಒಂದು MOU ಮಾಡಿದ್ರು. ಯಾವ್ದೋ ದೇಶದವ್ನು ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಾರೆ. ನಾನು ಬೇಡ ಅಂತ ಹೇಳಕ್ ಆಗ್ತದ? ನಮ್ಗೆ ಎಷ್ಟು ಟ್ಯಾಕ್ಸ್ ಸಿಗ್ತದೆ, ಎಷ್ಟು ಉದ್ಯೋಗ ಸಿಗ್ತದೆ, ಎಷ್ಟು ನಮ್ಗೆ ಈಗ ಈ ರೇಟು, ಪವರ್ ರೇಟ್ ಯಾರು ತೀರ್ಮಾನ ಮಾಡೋದು? ನಾನಾ ತೀರ್ಮಾನ ಮಾಡೋದು? KRS ಇದೆ ತೀರ್ಮಾನ ಮಾಡಕ್ಕೆ, ಏನ್ ಬೆಲೆ ಕೊಡ್ಬೇಕು ಅಂತ ಅವ್ನು ತೀರ್ಮಾನ ಮಾಡ್ತಾರೆ. KRS ಇವರು, ನಾವು ಅದಂತ ಆ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ತೀವಿ. ಸದ್ಯ ಎಲ್ಲ ಹೋಗಿ ಮನೆಗೆ ಹೋಗಿ, ಈಗ ನೀವು ನಿಮ್ಗೆ 2 ತಿಂಗಳಿಂದ ನೆನಪಿದ್ಯೋನೋ, ಚಂದ್ರಬಾಬು ನಾಯ್ಡು ಇಲ್ಲಿಗೆ ಬಂದ್ಬಿಟ್ಟು ಮನೆಗೆ ಹೋಗಿ ಇದನ್ ಮಾಡಿದ್ರು, ರೋಡ್ ಶೋ ಮಾಡಿದ್ರು. ನಮ್ಮ ಮುಖ್ಯಮಂತ್ರಿ ಹೋಗಿ ಇದಕ್ಕೆ ಕೊಯಮತ್ತೂರ್ಗೆ ಹೋಗ್ಬಿಟ್ಟು ಅಲ್ಲೋಗಿ ರೋಡ್ ಶೋ ಮಾಡ್ಬಿಟ್ಟು ಅಲ್ಲಿ ಇನ್ವೆಸ್ಟರ್ಸ್ ಸಹ ಮಾಡಿದ್ರು. ಕೊನೆಗೆ ಡೈಲಿ ಗುಜರಾತ್ ಅಲ್ಲಿ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಅಲ್ಲಿ ಬಂದು ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ರು. ಈಗ ನಾವು ಮತ್ತೆ ಜೂನಲ್ಲೋ ಜುಲೈನಲ್ಲೋ ನಮ್ಮ ರಾಜ್ಯದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮಾಡ್ತಾ ಇದ್ದೀವಿ. ಓಕೆ, ಈ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡ್ತೀನಿ. ಸ್ಟ್ರೈಟ್ ನಲ್ಲಿ ಒಂದು ಪುಟ್ಟ ಬ್ರೇಕ್.